ಇಡೀ ನನ್ನ ಕರ್ನಾಟಕ ಕಲಾಭಿಮಾನಿ ದೇವರುಗಳಿಗೆ ನಿಮ್ಮ ಮನೆ ಮಗಳು ಶಾಂತಾಳ ಕೋಟಿ ಕೋಟಿ ಶರಣಾರ್ಥಿಯನ್ನು ಮಾಡುತ್ತಾ ನನ್ನ ಆರಾಧ್ಯ ದೈವವಾದ ಗುಡ್ಡಾಪುರದ ವರದಾನೇಶ್ವರಿ ಸೋಮನಾಥರ ಪಾದಕ್ಕೆ ಅನಂತ ಕೋಟಿ ಶರಣಾರ್ಥಿಯನ್ನು ಮಾಡುತ್ತಾ ಬದುಕು ಬಂಡಿ ಫಿಲಮ್ದೊಳಗೆ ಆ್ಯಕ್ಟ್ ಮಾಡಿದ್ರಿ ನಾ ಮನೆ 15ನೇ ತಾರೀಕಿಗೆ ಬಿಡುಗಡೆ ಆಯ್ತು ರೀ ಬದುಕು ಬಂಡಿ ಪಿಕ್ಚರ್ ಇದ್ರಾಗ ಧಾರವಾಡದೊಳಗೆ ಇಷ್ಟು ಚಂದ ಗೌರವದಿಂದ ನನಗೆ ಪ್ರಶಸ್ತಿ ಕೊಟ್ಟಾರಿ ಕಲಾವತಿ ಅಂತ ಹೇಳಿ ಕಿಸಿಂದ್ರ ಆಗ್ಯಾರ ಕಾಣಿಸ್ತ್ರಿ ಇಲ್ಲಿ ತಾಯಮ್ಮದಳಲ್ರಿ ಲೂಸಿ ಸಾಲ್ಡನ್ ಅಂತೇಳಿ ಭಾರತ ಮಾತೆ ಅನ್ನೋ ಪ್ರಶಸ್ತಿ ಸಿಕ್ತ್ರಿ ಅವ್ರಿಗೆ. ಇಲ್ಲಿ ನೋಡಿ ಶಾಂತಕ್ಕ ಕಲಾವಿದೆ ಅಂತ ಪ್ರಶಸ್ತಿ ಸಿಕ್ಕತ್ರಿ. ಇದು ನಮ್ಮ ಕರ್ನಾಟಕ ಜನತೆ ನನಗೆ ಕೊಟ್ಟ ವರಾರಿದು. ಆ ಲೂಸಿ ಸಾಲ್ಡನ್ ಅವರ ಮೇಡಮರು ಅಮ್ಮವರು ಎಂಥ ತ್ಯಾಗ ಜೀವಿರಿ ಅವರು. ಅವ್ರ ತ್ಯಾಗಕ್ಕೆ ನಾವು ಏನೂ ಅಲ್ರಿ. 75 ವರ್ಷದವ್ರಿ ಅವ್ರು. ಇವಾಗ 15 ವರ್ಷನವ್ರಿದ್ದಾಗ ಅವ್ರ ಯಜಮಾನ ತಿಳ್ಕೊತಾರೆ. ಅವರು 3ನೇ ಸಾಲಿ ಕಲಿ ಹೊತ್ನ್ಯಾಗ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ದೊಳಗೆ ರೈಲ್ವೆದೊಳಗೆ ತಂದೆ ಜೋಡಿ ಮುಂಬೈಗೆ ಹೋಗಾಗ ನೀರು ಕುಡಿಲಕ್ಕ ತೆಳಗೆ ಇಳಿದು ಅದು ನೀರು ಕುಡ್ಕೊತ ನಿಂತ ಟ್ರೈನ್ ಹೋಗಿಬಿಡ್ತದ. 3ನೇ ಸಾಲಿ ಇನ್ನೂ ಸ್ಟಾರ್ಟ್ ಇತ್ತು. 2ನೇ ಸಾಲಿ ಕಲಿತಿರ್ಬೋದು. 6-7 ವರ್ಷನವ್ರಿದ್ದಾಗ ಅವರು ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ದೊಳಗೆ ತಪ್ಪಿಸ್ಕೊಂಡಿರ್ತಾರೆ. ಅಲ್ಲಿ ನೌಕರಿ ಮಾಡೋ ಸಿಬ್ಬಂದಿಗಳು 3 ಮಂದಿ ಸ್ನೇಹಿತರ ಹುಡುಗಿಯನ್ನು ನೋಡಿ ಮನೆಗೆ ಕರ್ಕೊಂಡು ಹೋಗಿ ಆಕೆಗೆ ಮುಂದೆ ಶಾಲೆ ಓದಿಸ್ತಾ ಅವರು ಇಟ್ಟಂಥ ಹೆಸರು ಮುಂದಕ್ಕೆ ಮುಖಾದ ಚಂದ್ರನಂಗೆ ಮುಖಾದತ್ತ ಚಂದ್ರಾತ್ ಹೆಸರು ಇಟ್ಟಿರ್ತಾರೆ. ಅವ್ರಿಗೆ ಇವ್ರಿಗೆ 2 ಹೆಸರು ಲೂಸಿಯಮ್ಮರಿಗೆ. ತಾಯಿ ತಂದೆ ಇಟ್ಟ ಹೆಸರ ಲೂಸಿ ರೀ. ಇವ್ರ ಸ್ನೇಹಿತರು ಕರ್ಕೊಂಬಂದ ಪ್ರೀತಿಲಿಂದ ಜಾಕ್ ಮಾಡಿದವರು ಚಂದ್ರಾತ್. ಇಷ್ಟು ಅವರು ಯಜಮಾನ್ರು ಮದುವೆಯಾಗಿ 1 ವರ್ಷಕ್ಕೆ ಸತ್ತು ಹೋಗಿಬಿಡ್ತಾರೆ ರೀ. ಅವ್ರು ಸಾಯಿ ಹೊತ್ನ್ಯಾಗ ಅವ್ರಿಗೆ ಅವ್ರ ಮಾತು ಕೊಟ್ಟಿರ್ತಾರೆ. ಒಂದು ಸ್ನೇಹಿತರಿ ಮುಂದೆ ಹೇಳ್ತಿರ್ತಾರೆ, ಒಂದು ಒಳ್ಳೆಯ ವ್ಯಕ್ತಿನ ಮಾಡಬೇಕು ಸಮಾಜದೊಳಗೆ ಅನ್ನುವಂಥ ಆಸೆ ಇಟ್ಕೊಂಡಿದ್ದೆ. ಆ ಆಸೆಯನ್ನು ನಾ ಕಡೆಗಾಣಿಸಿ ಇವತ್ತು ಭಗವಂತ ನನಗೆ ಆವಿಷ್ಯ ಕೊಟ್ಟಿಲ್ಲ, ನಾ ಬಿಟ್ಟು ಹೋಗ್ತೀನಿ. ಆಕಿನೊಂದು ದೊಡ್ಡ ವ್ಯಕ್ತಿನ ಮಾಡ್ರಿ ನೀವು ಅಂತ ಹೇಳಿ ಮಾತು ಕೊಟ್ಟು ಸತ್ತಿದ್ದಕ್ಕಾಗಿ ಅವ್ರ ಸ್ನೇಹಿತರು ಹೌದೇ ರೀ, ಲೂಸಿ ಅಮ್ಮನೂ ಹೌದೇ ರೀ. ಗಂಡಗೆ ಕೊಟ್ಟ ಮಾತಿನ ಪ್ರಕಾರ ಇವತ್ತಿನ ಮಿತಿಗೆ ಭಾರತ ಮಾತೆ ಏನಂತ ಪ್ರಶಸ್ತಿ ತಗೋಬೇಕಾರೆ ಅವ್ರು ಎಷ್ಟೊಂದು ಸೇವೆಯನ್ನು ಮಾಡಿರ್ಬೇಕ್ರಿ ಸಮಾಜಕ್ಕೆ. ಆ ಫಿಲ್ಮ್ ನೋಡ್ರಿ. ಆ ಫಿಲ್ಮ್ ನೋಡಿದ್ರಿ ಅನ್ನಿಸ್ತದ್ರಿ ನಾವು ಭೂಮಿ ಮೇಲೆ ಯಾಕೆ ಹುಟ್ಟೀವಿ, ನಾವು ಬದುಕಿರೋವರೆಗಿನೂ. ಯಾಕಂದ್ರೆ ಹಾಗೆ ಸತ್ತು ಹೋಗಬಾರ್ದು. ನಾವು ಏನಾದರೂ ಸಮಾಜಕ್ಕೆ ನಮ್ಮಲ್ಲಿಂದ ಒಳ್ಳೆಯ ಕೆಲಸಗಳನ್ನು ನಾವು ಮಾಡಬೇಕು. ಏನಾದರೂ ಸಮಾಜಕ್ಕೆ ಮಾಡಬೇಕು. ಎಷ್ಟು ಒಳ್ಳೆಯದು ನಮ್ಮ ಕೈಲಿ ಎಷ್ಟು ನಿಲ್ತದ ಅಷ್ಟರೇ ನಾವು ಸಮಾಜಕ್ಕೆ ಒಳಿತನ್ನು ಮಾಡಬೇಕು ಅನ್ನುವಂಥದ್ದು ಮನಸ್ಸನ್ನು ಬಡಿದು ಎಬ್ಬಿಸುವಂಥ ಪಿಕ್ಚರ್ ರೀ ಇದು ಬದುಕು ಬಂಡಿ. ಒಂದು ಮಹಿಳೆ ಇವತ್ತು ನಾನು ಏನು ಮಾಡೋದಪ್ಪ, ಈ ಹೊರಗಡೆ ಹೋದ್ರೆ ಜನ ಏನಾರ ಅಂತಾರೆ, ನೆರೆಮನೆಯವ್ರು ಏನಾರ ಅಂತಾರೆ, ಆ ಕಡೆಯವ್ರು ಅಂತಾರೆ, ಈ ಕಡೆಯವ್ರು ಅಂತಾರೆ ಅಂಥೇಳಿ ಏನಾದರೂ ಸಾಧನೆ ಮಾಡಬೇಕು ಅಂತ ಮನೋಭಾವ ಸಾಕಷ್ಟು ಇದ್ದರೂ ಸಹಿತ ಹೊರಗಡೆ ಕಾಲಿಲ್ಲಕ್ಕೆ ಏನು ಧೈರ್ಯ ಇಲ್ಲಾರ್ದ ಹೆಣ್ಮಕ್ಳಿಗೂ ಧೈರ್ಯದಿಂದ ಹೊರಗಡೆ ಬಂದು ಏನಾದರೂ ನಾ ಸಮಾಜದೊಳಗೆ ಒಂದು ಉನ್ನತ ಮಟ್ಟಕ್ಕೆ ನಾ ಹೋಗಬೇಕು, ನನ್ನಿಂದ ಸಮಾಜಕ್ಕೆ ನಾ ಏನಾದರೂ ಸೇವೆ ಮಾಡಬೇಕು ಅನ್ನುವಂಥದ್ದು ಧೈರ್ಯ ಹುಮ್ಮಸ್ಸ ತುಂಬುವಂಥ ಪಿಕ್ಚರ್ ರೀ ಇದು. ಈ ಪಿಕ್ಚರ್ ನೋಡಿದ್ರೆ ಏನೋ ಹೆಣ್ಣು ಮಕ್ಕಳಂದ್ರೆ ಭೋಗದ ವಸ್ತು ಅಲ್ಲ. ಅವಳು ಒಂದು ಸಾಧಕಿ, ಒಂದು ಸಾಧನೆ ಮಾಡೋಕ್ಕಂತೆ ಈ ಭೂಮಿಗೆ ಹುಟ್ಟಿ ಬಂದಾಳ. ಪ್ರೋತ್ಸಾಹ ಕೊಟ್ರ ಏನಾದ್ರೂ ಸಾಧಿಸಿ ತೋರಿಸ್ತಾಳ. ಗಂಡಿನಕ್ಕಿಂತಲೂ ಹೆಣ್ಣೇನು ಕಮ್ಮಿ ಇಲ್ಲ ಅನ್ನುವಂಥದ್ದು ಗಂಡಸು ಮಕ್ಕಳ ಮನಸ್ಸಿನಲ್ಲಿ ಒಳ್ಳೆಯ ಅಭಿಪ್ರಾಯ ಹುಟ್ಟುವಂಥ ಫಿಲಮ್ ರೀ ಇದು ಬದುಕು ಬಂಡಿ ಫಿಲಮ್. ಹೃದಯ ಅರಳಬೇಕ್ರಿ. ಭಾವಕ ಆಗಿಬಿಡ್ತದ್ರಿ ಮನುಷ್ಯ ಫಿಲಮ್ ನೋಡೋದು. ತನ್ನೇನು ತಾನೇ ಕರಳದೊಳಗೆ ಹೆಂಗಂದ್ರೆ ಹಂಗೆ ದುಃಖ ಉಕ್ಕಿ ಬಂದು ಬಿಡ್ತಾರೆ. ದುಃಖ ಉಕ್ಕಿ ಮನಸ್ಸು ಉಕ್ಕಿ ಬಂದಾಗೆ ರೀ ಕಣ್ಣಾಗ ನೀರು ತಾನಾಗಿ ಬರೋದು, ಸುಮ್ಮನೆ ಕಣ್ಣಾಗ ನೀರು ಬರೋದಿಲ್ಲ. ಅಂಥ ಭಾವನೆಗಳನ್ನು ಸೆಳೆತಾದ್ರೆ ಅದಕ್ಕೆ ಆ ಫಿಲ್ಮಕ್ಕೆ
ಅಂಥ ಪಿಕ್ಚರ್ದೊಳಗೆ ಅಂಥ ಮಹಾ ತ್ಯಾಗಿ ಮದರ್ ತೆರೇಸಾ, ಅಕ್ಕ ಮಹಾದೇವಿ, ಲೂಸಿ ಅಮ್ಮ ಅಂಥವ್ರ ಸಾಲಿನಾಗಿದ್ದವ್ರು. ಈ ಲೂಸಿ ಅಮ್ಮ, ಅಕ್ಕ ಮಹಾದೇವಿಯವ್ರ ಸಾಲಿನಾಗಿದ್ದವರು. ಅಂಥವ್ರ ಪಿಕ್ಚರ್ದೊಳಗೆ ನನಗೂ ಒಂದು ಪಾತ್ರ ಕೊಟ್ರಲ್ಲ, ಅದ್ರೊಳಗೆ ಅಭಿನಯಿಸಿನಿ ನಾನು. ಸೀತಾದೇವಿಗೆ ಯುದ್ಧ ಮಾಡಿ ಕರ್ಕೊಂಬರ್ಬೇಕಂತೇಳಿ ಶ್ರೀರಾಮಚಂದ್ರರು ಹೆಂಗೆ ಸೇತುವೆ ಕಟ್ಟಾಗ ಒಂದು ಅಳಿಲು ತನಗೆ ಎಷ್ಟು ನೀಗ್ತದ ಅಷ್ಟು ಉಸುಕ್ ತಂದು ಹಾಕ್ತಿರ್ತದ ನೋಡ್ರಿ, ಸೇವೆ ಮಾಡ್ತಿರ್ತದ. ಇವತ್ತು ಅದು ಎಷ್ಟು ಸೇವೆ ಮಾಡ್ಯದ ಚಿಕ್ಕ ಪ್ರಾಣಿ, ಅದು ಅದ್ರದ್ದು ಅಂಥದ್ದು ಕೂಡ ಅದ್ರದ್ದು ಸೇವೆ ಅಂತ ಯಾರೂ ಬಿಟ್ಟಿಲ್ರಿ. ರಾಮಾಯಣ ಮಹಾಭಾರತ ಬರೀ ಹೊತ್ತಿನಾಗ ಅದ್ರದ್ದು ಅಳಿಲದು ಇದು ಸಹಿತ ಬರೆದಾರ ಹೆಸರ. ಯಾಕಂದ್ರೆ ಅವತ್ತು ಅದ್ರದ್ದು ಶಕ್ತಿಯು ಅಷ್ಟು ಅಷ್ಟು ಸಹಾಯ ಮಾಡಿತ್ತಲ್ಲ. ಹಂಗೆ ಅಳಿಲದ ಸೇವೆ ರಾಮಗೆ ಹೆಂಗೆ ಅಳಿಲು ಸೇವೆ ಮಾಡ್ಯದ, ಹಂಗೆ ಲೂಸಿ ಅಮ್ಮನ ಫಿಲ್ಮ್ದೊಳಗೆ ನಂದು ಒಂದಿಷ್ಟು ಅಳಿಲು ಸೇವೆ ಥರ ನಂದು ಸೇವೆ ಮಾಡಿದ್ರಿ, ನಾನು ಭಾಗವಹಿಸೀನಿ. ನನಗೆ ಆ ತಾಯಿ ಕಲಾ ಸರಸ್ವತಿ ನನಗೆ ಎಷ್ಟು ಶಕ್ತಿ ಕೊಟ್ಟಿಲ್ಲ, ಅಷ್ಟು ಅಭಿನಯಿಸೀನಿ. ಎಲ್ಲರೂ ಅದನ್ನು ಫಿಲ್ಮ್ ನೋಡಿ ಹಾರೈಸ್ರಿ. ನಿಜಕ್ಕೂ ನನಗೆ ಆ ಫಿಲ್ಮ್ದೊಳಗೆ ಆ್ಯಕ್ಟ್ ಮಾಡಿದ್ದಕ್ಕೆ ಭಾಳ ಹೆಮ್ಮೆ ಆದ್ರಿ. ನನಗೆ ಅಷ್ಟು ಇಷ್ಟು ಹೆಮ್ಮೆ ಇಲ್ಲ ನನಗೆ. ಇದೆಲ್ಲವೂ ಎಲ್ಲೋ ಇದ್ದೆ ನಾನು, ಹೋಗಿ ನನಗೆ ಎಂಥ ಸ್ಟೇಜಿಗೆ ಇರಿಸಿದ್ರು ನನ್ನ ಕರ್ನಾಟಕ ಜನತೆ ಅನ್ನುವಂಥದ್ದು ಭಾಳ ಹೀಗಾಗಿದ್ರಿ ನನಗೆ. ಅದಕ್ಕಾಗಿ ಅದು ಪ್ರಶಸ್ತಿ ತೋರಿಸಿ ನಿಮಗೆ ನನ್ನ ಮನದಾಳದ ಒಂದೆರಡು ಮಾತುಗಳ ಮೂಲಕ ನಿಮ್ಮ ಹತ್ರ ಹಂಚ್ಕೋಬೇಕನ್ನೋ ಅಭಿಲಾಷೆ ಭಾಳ ಆಗಿತ್ತು. ಅದಕ್ಕೆ ಬದುಕು ಬಂಡಿ ಅನ್ನುವಂಥದ್ದು ಹೆಸರು ಕೇಳಿದ್ರೇ ತುಂಬ ಮನಸ್ಸಿಗೆ ಒಂಥರ ನೋವಾಗುತ್ತೆ ರೀ. ಯಾಕಂದ್ರೆ ಆ ತಾಯಿ ನಡೆದು ಬಂದ ದಾರಿ ಅಷ್ಟು ಸರಳವಾಗಿ ಇಲ್ಲರಿ. ಅದು ಇಲ್ಲಿವರೆಗೆ 75 ವರ್ಷ ಅವರು ಬದುಕಿನ ಬಾಂಡಿ ಬರ್ಬೇಕಂದ್ರೆ ಅಷ್ಟು ಸಾಮಾನ್ಯವಾಗಿ ಬಂದಿಲ್ಲ ರೀ. ಅಷ್ಟು ಭಾಳ ಕಷ್ಟ ನಷ್ಟಗಳನ್ನು ದಾಟ್ಕೊಂಡ್ಬಂದಾರೆ. ಎಲ್ಲ ಕಷ್ಟ ನಷ್ಟಗಳನ್ನು ಉಳಿಪೆಟ್ಟು ತಿಂದು 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 ಇವತ್ತು ಭಾರತ ಮಾತೆಯಾಗಿ ಶಿಲೆಯಾಗಿ ನಮ್ಮ ಕಣ್ಮುಂದೆ ನಿಂತಾರೆ ಅವರು. ಹೆಂಗೆ ಒಂದು ಶಿಲ್ಪಿ ಕೈಯ ಸಿಕ್ಕಾಗ ಒಂದು ಶಿಲೆ ಆಗ್ಬೇಕಂದ್ರೆ ಎಷ್ಟು ಉಳಿಪೆಟ್ಟು ತಿಂದಾಗ ಒಂದು ಶಿಲೆ ಆಗ್ತದ. ಹಂಗೆ ಕಷ್ಟ ಕಾರ್ಪಣ್ಯಗಳನ್ನು ನೋವುಗಳನ್ನು ಅಮ್ಮನವ್ರ ಮನಸ್ಸಿಗೆ ಬಿದ್ದರೂ ಸಹಿತ ಅದು ಮನಸ್ಸಿಗೆ ಹಿಂಗೆ ಶಾಂತವನಾಗಿ ಹೇಳ್ತಾರೆ. ಯಾಕಂದ್ರೆ ನಾ ಕೊಟ್ಟ ಮಾತು ದೊಡ್ಡದದ, ಈ ನೋವಿಗಿಂತಲೂ ನಾ ಕೊಟ್ಟ ಮಾತು ದೊಡ್ಡದದ, ನಮ್ಮ ಯಜಮಾನ್ರಿಗೆ ಕೊಟ್ಟ ಮಾತು ದೊಡ್ಡದದ. ಆ ಮಾತನ್ನ ಪಾಲನೆ ಮಾಡಬೇಕು, ಅವ್ರ ಆಸೆ ಈಡೇರಿಸ್ಬೇಕು. ಅವ್ರನ್ನ ಒಂದು ಇಂಥದ್ದೊಂದು ಉನ್ನತ ಮಟ್ಟಕ್ಕೆ ಹೋಗ್ಬೇಕನ್ನೋ ಅಂಥದ್ದು ಆಸೆ ಅವ್ರು ಇಟ್ಕೊಂಡಿದ್ರು. ಅವ್ರ ಆಸೆ ಈಡೇರಿಸ್ಬೇಕು. ಅದು ಒಂದೇ ಅವ್ರ ಕಣ್ಣಿಗೆ ಕಾಣಿಸೋದ್ರ ಹೊರತಾಗಿ ನೋವುಗಳನ್ನಾಗಲಿ ಚುಚ್ಚು ಮಾತುಗಳನ್ನಾಗಲಿ ಎಲ್ಲ ಯಾರಿಗೆ ಬಿಟ್ಟಿರೋದಲ್ರಿ. ಇದು ಮಹಾತ್ಮರನ್ನ ಬಿಟ್ಟಿಲ್ಲ, ನಾ ಮಾನವರನ್ನ ಯಾರು ಬಿಡ್ತಾರೆ. ಇವೆಲ್ಲವನ್ನು ಹಿಂದೆ ಮಾಡ್ತಾ ಅವ್ರ ಕಣ್ಣು ಮುಂದೆ ಕಾಣೋದು ಒಂದೇ ಒಂದು ಅವ್ರ ಯಜಮಾನ್ರಿಗೆ ಕೊಟ್ಟ ಮಾತು, ಸಮಾಜ ಸೇವೆ ಮಾಡ್ಬೇಕಂತ. ಎಷ್ಟು ಹೆಂಗೆ ಆ ತಾಯಿ ಇಲ್ಲಿವರೆಗೂ ಒಂದು ಮುಂಜಿ ಬಂಗಾರ ಆ ತಾಯಿ ತೊಗೊಂಡಿಲ್ರಿ. ಎಲ್ಲ ಸಮಾಜಕ್ಕಾಗಿ, ಶಾಲೆಗಳಿಗಾಗಿ, ಬಡ ಮಕ್ಕಳಿಗಾಗಿ 85,000 ಶಾಲೆಗಳಿಗೆ 85 ಲಕ್ಷ ದೇಣಿಗೆ ಕೊಟ್ಟಾಳತ್ರಿ ತಾಯಿ. ಇವತ್ತಿನವ್ರಿಗೆ ಏನವರು ಕನ್ನಡ ಶಾಲೆ ಹಾಕೋರು. ಯಾಕಂದ್ರೆ ಹೈಸ್ಕೂಲ್ ಶಾಲೆ ನೌಕರಿ ಬಂದ್ರೆ ಅದಕ್ಕೆ ಪೇಮೆಂಟ್ ಇದು ಮುಂದೆ ಪೆನ್ಷನ್ ಬರೋದಿಲ್ಲ ಅಂತೇಳಿ ಅದನ್ನು ನೌಕರಿ ಬಂದಂಥ ದೊಡ್ಡ ನೌಕರಿನೇ ಬಿಟ್ಟು ಈ ಸಣ್ಣ ನೌಕರಿ ಇರಲ್ಲ. ಇದನ್ನು ಏನು ಸಣ್ಣದಲ್ಲ. ಇದನ್ನು ಕನ್ನಡ ಶಾಲೆ ಮಾಸ್ತರ್ ಆಗೋದಂದ್ರೆ ಇದೇನು ಸಾಮಾನ್ಯ ಅಲ್ಲ. ಇದಕ್ಕೆ ಪೆನ್ಷನ್ ಬರ್ತದ ಅಂತ ಒಂದು ಉದ್ದೇಶ ಇಟ್ಟುಕೊಂಡು ಅದು ಹೈಸ್ಕೂಲ್ ಶಾಲೆ ಮಾಸ್ತರ್ ನೌಕರಿ ಬಿಟ್ಟು ಕನ್ನಡ ಶಾಲೆ ಮಾಸ್ತರ್ ನೌಕರಿ ಸೇರಿಕೊಂಡು ಅವ್ರ ಪಗಾರ ಅಷ್ಟೇ ಅಲ್ರಿ. ಯಾವ ಊರಿಗೆ ಹೋದ್ರು ಬಾಡಿಗೆ ಮನೆ ಒಳಗೆ ಇದ್ದು ಅವ್ರು ಬಂದು ಪಗಾರದಾಗ ಆಜು ಬಾಜು ತಮ್ಮ ಕಣ್ಣಿನ ದೃಷ್ಟಿ ಎಲ್ಲಿವರೆಗೆ ಹೋಗ್ತದ್ರಲ್ರಿ ಅಲ್ಲಿವರೆಗೂ ಅವ್ರಿಗೆ ಎಷ್ಟು ನಿಂತದ ಅಷ್ಟು ಸಹಾಯ ಮಾಡ್ಯಾರ. ಎಷ್ಟು ನಿಂತು ಒಂದು ಪೆನ್ಷನ್ ಪಗಾರ ಬಂದಿದ್ದು ಮೊದಲು ಮಾಡಿ ಅವರು ಬಡ ವಿದ್ಯಾರ್ಥಿಗಳಿಗೆ ದೇಣಿಗೆಯಾಗಿ ನೀಡಿದಂಥ ಮಹಾನ್ ತಾಯಿ ರೀ ಅವರು. ಅಕ್ಷರ ಎಲ್ಲರಿಗೂ ತಾಯಿ ರೀ. ಹೌದ್ರೆ ಸರಸ್ವತಿ ಅಂದ್ರೆ ಅಕ್ಷರ ಅಂದ್ರೆ ವಿದ್ಯೆ ಎಲ್ಲರಿಗೂ ತಾಯಿ ಆದ್ಲು. ಅಕ್ಷರಕ್ಕೆ ಅವ್ರ ತಾಯಿ ಆಗ್ಬಿಟ್ರಿ. ಅಕ್ಷರಕ್ಕೆ ತಾಯಿ ಆದ್ರಿ ಅವರು. ಅಂಥ ಮಹಾ ತ್ಯಾಗಿ ಭಾರತ ಮಾತೆ ಪುಣ್ಯ ಜೀವಿ. ಅವ್ರ ಪಾದ ಸ್ಪರ್ಶ ಆಗಿ ಅವ್ರ ಹಸ್ತನ ತಲೆ ಮೇಲೆ ಇಟ್ಟು ಪ್ರಶಸ್ತಿ ತೊಗೊಂಡು ಬಂದೀನಿ ಅಂದ್ರೆ ನಿಜಕ್ಕೂ ನನ್ನ ಮನಸ್ಪೂರ್ವಕವಾಗಿ ನಾ ಕರೆ ಅಂದ್ರೆ ಭಾಳ ಹೆಮ್ಮೆದಿಂದ ಹೇಳ್ಕೊಳಕತ್ತೀನಿ ರೀ. ಇದನ್ನು ನನ್ನ ಅಭಿಮಾನಿ ಬಳಗದ ಜೊತೆ ನನ್ನ ಸಂತೋಷನ ಹಂಚ್ಕೋಬೇಕನ್ನಂಥದ್ದು ಭಾಳ ನನಗೆ ಆಸೆ ಆಗಿತ್ತು. ಅದಕ್ಕಾಗಿ ಹಂಚ್ಕೊಂಡಿನಿ. ಅವು ಪ್ರಶಸ್ತಿ ಕೊಟ್ಟಿದ್ದು ಮಾಡಿದ್ದೆಲ್ಲ ಫೋಟೋಗಳಿನ ಬರ್ತಾವ್ರಿ. ಬಂದ ತಕ್ಷಣ
ನಿಮಗೆ ವಿಡಿಯೋ ಕಳಿಸ್ತೀನಿ, ನೋಡಿರಿ. ಇನ್ನೂ ಮುಂದೆ ಜಾತಕ ಹೀಗೆ ಅವಕಾಶ ಸಿಗಲಿ ಅಂತ ನನ್ನನ್ನು ಹರಸ್ರಿ. ನಾನು ಏನು ನನಗೆ ತಿಳಿದಷ್ಟು ನಾನು ಸಮಾಜ ಸೇವೆ ಮಾಡಬೇಕು. ಬೇಕಾದ್ರೆ ರೊಕ್ಕ ರೂಪಾಯಿ ಕೊಡೋಷ್ಟು ಶಕ್ತಿ ಇರಲಿ ಕೊಟ್ಟೋಯ್ತು. ಒಳ್ಳೆ ಮಾತಿನ ಮೂಲಕ ಸಮಾಜಕ್ಕೆ ಒಳ್ಳೇದು ಆಗ್ತದಪ್ಪ ಅಂತಂದ್ರೆ ನಾ ಯಾವತ್ತಿಗೂ ಹಿಡಿದೇ ನಿಂದ್ರಿಸೋದಿಲ್ರಿ. ಮಾಡ್ತೀನಿ. ನನಗೆ ಎಷ್ಟೇ ತ್ರಾಸ ಇರಲಿ, ಎಷ್ಟೇ ಕಷ್ಟ ಇರಲಿ, ಬಡತನ ಇರಲಿ, ಏನೇ ಇರಲಿ, ಅದೆಲ್ಲನೂ ನಮ್ಮ ಜೀವನಕ್ಕೆ ಅದು ಕೊನೆವರೆಗೂ ಅದೇನು ಬಿಟ್ಟಿದ್ದಲ್ರಿ. ಅದು ಹಂಗೆ ಅದು ಅದ್ರ ಜೊತೆನೇ ಹಾಗೆ ಹಾಕೋತ ನಾನು ಇಡುವೆ ಮಗಳನ್ನು ಒಳ್ಳೆ ನನಗೆ ತಾಯಿ ಸರಸ್ವತಿ ಎಷ್ಟು ಬುದ್ಧಿ ಕೊಟ್ಟಾಳ ಅಷ್ಟು ನನ್ನ ಮನಸ್ಸಿಗೆ ಅನಿಸಿದ್ದನ್ನು ಒಳ್ಳೆ ವಿಷಯಗಳನ್ನು ನಿಮ್ಮ ಹತ್ರ ಹಂಚ್ಕೊತಾ ಹೋಗ್ತೀನಿ ರೀ. ತಿಳ್ಕೊತಾರ ಅಂತ ವಿಲಾಸ ನನಗೈತಿ. ಒಳ್ಳೆ ದಾರಿ. ನನಗೆ ಇನ್ನೊಂದು ಭಾಳ ಸಂತೋಷ ಆದಂಥ ವಿಷಯ ರೀ. ಯಾಕಂದ್ರೆ ಮುನಗೊಳ್ಳಿ ಒಳಗೆ ಈ 2016ನೇ ಇಸ್ವಿ ಒಳಗೆ ಉಪ್ಪಿನ ಪೆಟ್ಟಿಗೇರಿ ಪರಮ ಪೂಜ್ಯರು ಬಸವಣ್ಣನವ್ರ ಪುರಾಣ ಹೇಳ್ಯಾರ. ಮುನಗೊಳ್ಳಿ ಒಳಗೆ ಸೌದತ್ತಿ ಬಲಿ ಮುನಗೊಳ್ಳಿ ಒಳಗೆ ಹೇಳ್ಯಾರ. 1 ತಿಂಗಳು ಪುರಾಣ ಹೇಳ್ಯಾರ ಅವರು. ಆ ಪುರಾಣ ನಾನು ಬರೀ ಒಂದು 5 ವರ್ಷ ಆಯ್ತು ರೀ. ಪ್ರಥಮ ಎದ್ದ ತಕ್ಷಣವೇ ಮುಂಜಾನೆ ಮೊಬೈಲ್ ತೊಗೊಂಡು ಮೊದಲ ಉಪ್ಪಿನ ಪೆಟ್ಟಿಗೆರೆ ಅಪ್ಪಾಜಿಯವರು ಬಸವ ಪುರಾಣ ಹಚ್ಚಿ ನನ್ನ ಮುಂಜಾನೆ ಎದ್ದ ತಕ್ಷಣವೇ ನಂದು ಏನು ಕೆಲಸದ ಕಡೆ ಗಮನ ಕೊಟ್ಕೋತ ಪುರಾಣ ಕಡೆ ಲಕ್ಷ್ಯ ಕೈಯನ್ ಕೆಲಸ ಮಾಡ್ಕೋತ ಪುರಾಣ ಕೇಳ್ಕೋತ ನನ್ನ ದಿನಚರಿ ಚಾಲೂ ಮಾಡ್ತೀನಿ ರೀ. ಉಪ್ಪಿನ ಪೆಟ್ಟಿಗೆರೆ ಅಪ್ಪಾಜಿ ಪರಮ ಪೂಜಾರ ಮುಖ ನೋಡೋದಿಂದ ಮುಂದೆ ಸೂರ್ಯ ನೋಡ್ತೀನಿ ನಾನು. ಅಂಥದ್ದು ಒಂದು 5 ವರ್ಷ ಆಗಿತ್ತು ರೀ. ನಾನು ಅದು ನನ್ನ ಮನಸ್ಸು ಅಂತಿತ್ತು, ಯಾವತ್ತಾದರೂ ಒಂದು ದಿವಸ ಪರಮ ಪೂಜಾರ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕು, ಆಶೀರ್ವಾದ ಪಡ್ಕೋಬೇಕು. ಯಾಕಂದ್ರೆ ನನ್ನಪ್ಪ 12ನೇ ಶತಮಾನದೊಳಗೆ ನಾವು ನೋಡಿಲ್ರಿ. 12ನೇ ಶತಮಾನದೊಳಗೆ ಎಂತೆಂಥ ಅದ್ಭುತವಾದ ಶರಣರಿದ್ದರಂತ ನಾವು ನೋಡಿಲ್ಲ. ಆದರೆ ನಮ್ಮಪ್ಪ ಪರಮ ಪೂಜೆ ಉಪ್ಪಿನ ಪೆಟ್ಟಿಗೆರೆ ಅಪ್ಪಾಜಿಯವ್ರ ಬಾಯಿ ಒಳಗೆ ಅವರ ಒಂದೊಂದು ಶರಣರ ಜೀವನ ಚರಿತ್ರೆ ಪುರಾಣ ಮೂಲಕ ಹೇಳಕತ್ರ ಅಂದ್ರೆ ಸಾಕ್ಷಾತ್ ಆ ಶರಣರು ನಮ್ಮ ಕಣ್ಣು ಮುಂದೆ ಕಾಟಂಗೆ ಆಗ್ತಿತ್ತು ರೀ. ಅಷ್ಟೊಂದು ತಿಳಿಯಾಗಿ ಬಿಡಿಯಾಗಿ ನಮಗೆ ಎಷ್ಟು ಅದ್ಭುತವಾದ ಅಮೃತವನ್ನು ಉಣಿಸ್ಯಾರಪ್ಪ, ಜ್ಞಾನಾಮೃತವಂದ್ರೆ ನನ್ನ ಮನಸ್ಸತ್ತಿತ್ತು ಯಾವತ್ತಾದ್ರೂ ನಾ ಭೂಮಿ ಮೇಲೆ ಬದುಕಿದ್ದಾಗ ಉಪ್ಪಿನ ಪೆಟ್ಟಿಗೇರಿ ಪರಮ ಪೂಜಾರಿಗೆ ನೋಡಬೇಕು, ಅವ್ರ ಪಾದ ಸ್ಪರ್ಶ ಮಾಡಿ ಕಣ್ತುಂಬ ನನ್ನ ಮನಸ್ಪೂರ್ವಕವಾಗಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಬೇಕು, ಅವರಿಂದ ಆಶೀರ್ವಾದ ಪಡ್ಕೋಬೇಕಂತ ನನಗೆ 4 ವರ್ಷದಿಂದ ನಾ ಮಾಡಿದಂಥ ಪುಣ್ಯ ಏನೋ ಗೊತ್ತಿಲ್ಲ ರೀ. ಬಸವಣ್ಣನವ್ರ ಆಶೀರ್ವಾದ ಗೊತ್ತಿಲ್ಲ. ಈ ಫಿಲ್ಮ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿದ್ದರು ಅಪ್ಪಾಜಿಯವರು. ಕಣ್ತುಂಬ ನೋಡಿದನ್ರಿ ನನ್ನ ಮನಸ್ಸು, ನನ್ನ ಕಣ್ಣು ಪಾವನ ಆಗಿಬಿಟ್ಟವ್ರಿ. ಆದ್ರೆ ಅವ್ರ ಪಾದ ಸಿಗಲಿಲ್ಲ. ನನಗೆ ಜನ ಭಾಳ ಇದ್ರು, ದೂರ ಇದ್ದೇವೆ ಅಂತ ಹೇಳಿ. ಆದ್ರೆ ಕಣ್ಮುಟ್ಟ ನೋಡೋದಲ್ರಿ ಕಣ್ಣು ಪಾವನ ಆಗ್ಯಾವ. ಯಾವತ್ತಾದ್ರೂ ಒಂದಿನ ಪಾದನೂ ಸಿಕ್ಕಿತ್ತನೋ ಅಂತ ಆಸೆ ಇಟ್ಕೊಂಡಿನಿ. ಭಾಳ ಚಂದ ಹೇಳ್ಯಾರಿ ಪುರಾಣ. ಇಷ್ಟು ಅದ್ಭುತವಾದಂಥ ನುಡಿಗಳನ್ನು ಹೇಳ್ಯಾರಿ. ಅವು ವರ್ಣನೆ ಅವರಷ್ಟು ಜ್ಞಾನಿಗಳು ನಾವಿಲ್ಲ. ಭಾಳ ತಿಳಿಯಾಗಿ ನಮಗೆ ಎಳಿಯಾಗಿ ಬಸವಣ್ಣನವರ ಜೀವನ ಪುರಾಣದಲ್ಲಿ ಬರುವಂಥ ಒಬ್ಬೊಬ್ಬರ ಶರಣರ ಬಗ್ಗೆ ಭಾಳ ಅವರ ಜೀವನ ಚರಿತ್ರೆ ಭಾಳ ಅದ್ಭುತವಾಗಿ ಸಂಸಾರದೊಳಗಿದ್ದವರು ಇದ್ದುಕೊಂಡೆ ಸಂಸಾರ ಕಂಡುಕೊಳ್ಳೋಕೆ ಶಿವ ಸಾನ್ನಿಧ್ಯ ಹ್ಯಾಂಗೆ ಸಿಗಬೇಕು ಅನ್ನುವಂಥದ್ದು ತಿಳ್ಕೊಳ್ಳೋ ಸಂಬಂಧ ನಮ್ಮ ಸಂಸಾರದ ದಾರಿಯಲ್ಲೇ ಬಂದು ನಮಗೆ ಎಷ್ಟೊಂದು ಅದ್ಭುತವಾಗಿ ಜ್ಞಾನಾಮೃತ ಉಣಿಸ್ಯಾನ ನನ್ನಪ್ಪ ಉಪ್ಪಿನ ಪೆಟ್ಟಿಗೇರಿ ಪರಮ ಪೂಜಾರ. ಅವ್ರ ಪಾದಕ್ಕೆ ಕೋಟಿ ಶರಣಾರ್ಥಿ ಮಾಡ್ತಿದ್ರಿ ಇಲ್ಲಿದ್ದಾನೆ ಅನ್ನುವಂಥದ್ದು ನನ್ನ ಮನಸ್ಸಿಗೆ ಭಾಳ ಸಂತೋಷ ಆಗ್ಯದ. ಅವ್ರು ನನ್ನ ಅಪ್ಪ ನೋಡೋರಂತ್ರ ನನಗೆ ಭಾಳ ಹಿಗ್ಗಾಗ್ಯದ. ಆದ್ರೆ ಇನ್ನೂ ಅದ್ರ ಬಗ್ಗೆದಾಗ ನಾನು ಈ ಬದುಕು ಬಂಡಿ ಫಿಲ್ಮದ ಬಗ್ಗೆ ಇನ್ನೂ ಮಾತಾಡ್ಬೇಕು ರೀ. ನಾ ಭಾಳ ಅಲ್ಲಿ ಬಾಬಾಜಾನ ಮುಲ್ಲಾ ಸರ್ ಗುರೂಜಿಯವರು ಇಷ್ಟು ಅದ್ಭುತವಾದಂಥ ಶಿಕ್ಷಕರೇ ಅವರು. ದ್ಯಾಪುರ ಶಿಕ್ಷಕರಾಗಲಿ, ಹುಬ್ಬಳ್ಳಿ ಶಿಕ್ಷಕರಾಗಲಿ, ಜಕಾತಿ ಶಿಕ್ಷಕರಾಗಲಿ, ಭಾಳ ಪ್ರತಿಯೊಬ್ಬರು ಶಿಕ್ಷಕರ್ರಿ ಅಲ್ಲಿ. ಅಂಥ ಎಲ್ಲ ಗುರು ಬಳಗದೊಳಗೆ ಶಾಂತಾಕನಕ್ಕಿನ್ನೊಬ್ಬಕ್ಕಿನ್ನ ಅದರೊಳಗೆ ಕರ್ಕೊಂಡು ಇಷ್ಟು ಚೆಂದಾಗಿ ಹಿಂಗೆ ಅಭಿನಯಿಸ್ಬೇಕು ರೀ ಅಕ್ಕ, ಹಿಂಗೆ ಮಾಡಬೇಕು, ಹಿಂಗೆ ಮಾತಾಡಬೇಕು. ಬಾಬಾಜಾನ್ ಗುರೂಜಿಯವರಂತರೂ ಇಷ್ಟೊಂದು ಅದ್ಭುತವಾಗಿ ನನಗೆ ಆ್ಯಕ್ಟ್ ಮಾಡೋದು ಹೇಳ್ಕೊಟ್ಟಾರೆ ಅವರು. ಭಾಳ ಚಂದ ಹೇಳಿಕೊಟ್ರು. ಅವರೆಲ್ಲರಿಗೂ ನಾನು ನನ್ನ ತುಂಬ ಹೃದಯದಿಂದನೇ ಹೇಳ್ತೀನಿ ರೀ ಅವರಿಗೆ ಕೋಟಿ ಶರಣಾರ್ಥಿಯನ್ನು ಹೇಳ್ತಾ. ಮತ್ತು ಈ ಬದುಕು
ಬಂಡಿ ಫಿಲ್ಮದ ಬಗ್ಗೆ ಇನ್ನೂ ನಿಮ್ಮ ಹತ್ರ ಹಂಚ್ಕೋಬೇಕ್ರಿ ಒಂದಿಷ್ಟು. ಇದು ಸುಮ್ಮನೆ ಮೇಲೆ ಹೇಳೀನಿ, ಇನ್ನೂ ಭಾಳ ವಿಷಯಗಳದಾವ ಹಂಚ್ಕೋತೀನಿ, ನನ್ನನ್ನು ಬೆಳೆಸ್ರಿ ಅಂತ ಹೇಳ್ತಾ ಕಮೆಂಟ್ಗಳನ್ನು ಹಾಕಿರಿ. ಮತ್ತು ಏನು ರೀ ಚಲನ್ ತೊಗೋರಿ, ಇನ್ನೂ ಹೆಚ್ಚಿಗೆ ತೊಗೋರಿ. ಹೆಚ್ಚಿಗೆ ತೊಗೊಂಡಂಗೆ ಏನ ಭಾಳ ಮಂದಿ ಸಬ್ಸ್ಕ್ರೈಬರ್ಗಳು ಆದ್ಗಡೆ ಏನು ಟಿ ವಿ ಮೀಡಿಯಾದವ್ರೇನೋ ಕರಿತಾರತ್ರಿ, ಮಾತಾಡ್ಲಿಕ್ಕೆ ಹಚ್ತಾರೆ. ಜರ ನೋಡಮ್ರಿ ನಾವು ಜರ ಆ ಕಡೆ ಟಿ ವಿ ಪವಿತನ ಹೋಗಿ ಬರಮ್ರಿ ಅಂತ ಹೇಳ್ತಾ ಇಷ್ಟಿದ್ದಕ್ಕಿಗೆ ಅಷ್ಟು ಮಾಡೀವಿ. ಇನ್ನೆಷ್ಟು ಹಂಗೆ ನಂಗೆ ನೀವು ಮನಸ್ಸು, ನನ್ನ ಅಭಿಮಾನಿಗಳ ಮನಸ್ಸು ಮಾಡಿದ್ರೆ ನನ್ನ ಎಲ್ಲೆಲ್ಲೋ ಕರ್ಕೊಂಡು ಹೋಗಿಬಿಡ್ತೀರ ಅಂತ ಹೇಳ್ತಾ ಮತ್ತು ಮುಂದಿನ ನೋಡೋದ್ರೊಳಗೆ ಬರ್ದು ಸಿಗ್ತೀನಿ ರೀ. ಅಲ್ಲಿವರೆಗೆ ನಮಸ್ಕಾರ.